ನೀವು ಪೊಲೀಸ್ ಆಗಬೇಕಾ? ಹಾಗಾದರೆ ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ಪ್ರಶ್ನೆ 1. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಲ್ಲ. ಆಪ್ಷನ್ ಎ ವಿ.ಕೆ. ಗೋಕಾಕ್, ಆಪ್ಷನ್ ಬಿ ಅನಂತಮೂರ್ತಿ, ಆಪ್ಷನ್ ಸಿ ಗೋಪಾಲಕೃಷ್ಣ ಅಡಿ, ಆಪ್ಷನ್ ಡಿ ಗಿರೀಶ್ ಕಾರ್ನಾಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಗೋಪಾಲಕೃಷ್ಣ ಅಡಿ. ಪ್ರಶ್ನೆ 2. ಕರ್ನಾಟಕದ ವಿದ್ಯಾವರ್ಧಕ ಸಂಘ ಎಲ್ಲಿದೆ? ಆಪ್ಷನ್ ಎ ಹುಬ್ಬಳ್ಳಿ, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಧಾರವಾಡ, ಆಪ್ಷನ್ ಡಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಸಿ ಧಾರವಾಡ. ಪ್ರಶ್ನೆ 3. ಅಲ್ಲಮಪ್ರಭು ವಚನಗಳ ಅಂಕಿತ ನಾಮ ಏನು? ಆಪ್ಷನ್ ಎ ಚನ್ನಮಲ್ಲಿಕಾರ್ಜುನ, ಆಪ್ಷನ್ ಬಿ ಗುಹೇಶ್ವರ್, ಆಪ್ಷನ್ ಸಿ ಕೂಡಲ ಸಂಗಮದೇವ, ಆಪ್ಷನ್ ಡಿ ರಾಮನಾಥ್. ಸರಿಯಾದ ಉತ್ತರ ಆಪ್ಷನ್ ಬಿ ಗುಹೇಶ್ವರ. ಪ್ರಶ್ನೆ 4. ಪದ್ಯಂ ವದ್ಯಂ ಗದ್ಯಂ ಹೃದಯಂ ಬರೆದವರು? ಆಪ್ಷನ್ ಎ ಬಿ.ಎಂ. ಶ್ರೀ, ಆಪ್ಷನ್ ಬಿ ತೀನಾಂ ಶ್ರೀ, ಆಪ್ಷನ್ ಸಿ ಪಂಪ, ಆಪ್ಷನ್ ಡಿ ಮುದ್ದಣ್ಣ. ಸರಿಯಾದ ಉತ್ತರ ಆಪ್ಷನ್ ಡಿ ಮುದ್ದಣ್ಣ. ಪ್ರಶ್ನೆ 5. ಪಂಪ ರಾಮಾಯಣ ಬರೆದವರು ಯಾರು? ಆಪ್ಷನ್ ಎ ಪಂಪ, ಆಪ್ಷನ್ ಬಿ ನಾಗಚಂದ್ರ, ಆಪ್ಷನ್ ಸಿ ಹರಿಹರ, ಆಪ್ಷನ್ ಡಿ ರನ್ನ. ಸರಿಯಾದ ಉತ್ತರ ಆಪ್ಷನ್ ಬಿ ನಾಗಚಂದ್ರ. ಪ್ರಶ್ನೆ 6. ಸನಾದಿ ಅಪ್ಪಣ್ಣ ಬರೆದವರು? ಆಪ್ಷನ್ ಎ ತ್ರಿವೇಣಿ, ಆಪ್ಷನ್ ಬಿ ಕೃಷ್ಣಮೂರ್ತಿ ಪೌರಾಣಿಕ್, ಆಪ್ಷನ್ ಎ ತ್ರಿವೇಣಿ, ಆಪ್ಷನ್ ಬಿ ಕೃಷ್ಣಮೂರ್ತಿ ಪುರಾಣಿಕ್, ಆಪ್ಷನ್ ಸಿ ಆನಂದ್, ಆಪ್ಷನ್ ಡಿ ಜಿ.ಪಿ. ರಾಜರತ್ನಂ. ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷ್ಣಮೂರ್ತಿ ಪುರಾಣಿಕ್. ಪ್ರಶ್ನೆ 7. ನೆನಪಿನ ದೋಣಿಯಲ್ಲಿ ಎಂಬ ಕುವೆಂಪುರವರ ಸಾಹಿತ್ಯ ಪ್ರಕಾರ ಯಾವುದು? ಆಪ್ಷನ್ ಎ ಗದ್ಯ, ಆಪ್ಷನ್ ಬಿ ಪದ್ಯ, ಆಪ್ಷನ್ ಸಿ ಕಾದಂಬರಿ, ಆಪ್ಷನ್ ಡಿ ಆತ್ಮಚರಿತ್ರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಆತ್ಮಚರಿತ್ರೆ. ಪ್ರಶ್ನೆ 8. ವಯಸ್ಕ ಮನುಷ್ಯನಲ್ಲಿ ಎಷ್ಟು ಮೂಳೆಗಳಿವೆ? ಆಪ್ಷನ್ ಎ 204, ಆಪ್ಷನ್ ಬಿ 206, ಆಪ್ಷನ್ ಸಿ 207, ಆಪ್ಷನ್ ಡಿ 205. ಸರಿಯಾದ ಉತ್ತರ ಆಪ್ಷನ್ ಬಿ 206. ಪ್ರಶ್ನೆ 9. ಯಾವ ತರಹದ ಗ್ಲಾಸು ಹೆಚ್ಚಿನ ತಾಪಮಾನ ತಡೆದುಕೊಳ್ಳಬಹುದು? ಆಪ್ಷನ್ ಎ ಸೋಡಾ ಗ್ಲಾಸು, ಆಪ್ಷನ್ ಬಿ ಸೆಫ್ಟಿ ಗ್ಲಾಸು, ಆಪ್ಷನ್ ಸಿ ಬೋರೋಸಿಲಿಟಿಕ್, ಆಪ್ಷನ್ ಡಿ ಲೆಡ್ ಗ್ಲಾಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಬೋರೋಸಿಲಿಕೇಟ್. ಪ್ರಶ್ನೆ 10. ಕಿಡ್ನಿಯ ಮೇಲಿರುವ ಗ್ರಂಥಿ ಯಾವುದು? ಆಪ್ಷನ್ ಎ ಅಡಿರ್ನಲ್ ಗ್ರಂಥಿ, ಆಪ್ಷನ್ ಬಿ ಪ್ಯಾರಾಥೈರಾಯ್ಡ್ ಗ್ರಂಥಿ, ಆಪ್ಷನ್ ಸಿ ಪೆಟ್ಯುಟರಿ ಗ್ರಂಥಿ, ಆಪ್ಷನ್ ಡಿ ಲೈಂಗಿಕ ಗ್ರಂಥಿ. ಸರಿಯಾದ ಉತ್ತರ ಆಪ್ಷನ್ ಎ ಅಡ್ರಿನಲ್ ಗ್ರಂಥಿ. ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ತರಬೇತಿ ಕೊಡಲಾಗುವುದು ಹಾಗೂ
ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಮುಂದೆ ನಡೆಯುವ ಕೋಲಾರ, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.